ಧನ್ಯವಾದಗಳು. ಏನು ಕೆಪಿಎಸ್ಸಿ ತಿದ್ದುಪಡಿ ಬಿಲ್ಲನ್ನ ಮಾನ್ಯ ಸಚಿವರು ತಂದಿದ್ದಾರೆ, ಅದನ್ನ ಸ್ವಾಗತ ಮಾಡ್ತಾ, ಇದೆಲ್ಲ ಒಂದ್ ಕಡೆ ಈ ಕ್ಯಾನ್ಸರ್ನಂತ ಒಂದು ಕಾಯಿಲೆಗೆ ಬರೀ ಔಷಧೋಪಚಾರದಿಂದ ಗುಣ ಆಗಲ್ಲ. ಯಾಕೆಂತ ಹೇಳಿದ್ರೆ ಇದಕ್ಕೆ ಶಸ್ತ್ರಚಿಕಿತ್ಸೆನೂ ಆಗ್ಬೇಕಾಗತ್ತೆ, ಬೇರೆ ಬೇರೆ ಥೆರಪಿಗಳು ಆಗ್ಬೇಕಾಗತ್ತೆ. ಆ ಕಾರಣಕ್ಕಾಗಿ ಮಾನ್ಯ ಸಚಿವರು ಅತ್ಯಂತ ಹಿರಿಯ ಅನುಭವಿ ಸಚಿವರಿದ್ದಾರೆ, ಕಾನೂನು ಮಂತ್ರಿಗಳಿದ್ದೀರಿ. ಈ ಸಂದರ್ಭದಲ್ಲಿ ನಾವು ಡಿಗ್ರಿ 92 ಡಿಗ್ರಿ ಮಾಡಿದಾಗಿಂದನೂ ನಮಗೆ KPSC ಅಂದ್ರೆ ಬಡವರಿಗಲ್ಲ ಅನ್ನೋ ಒಂದು ಪರಿಸ್ಥಿತಿ ಇತ್ತು, ಅಥವಾ ಇನ್ಫ್ಲೂಯೆನ್ಸ್ ಇಲ್ಲದೆ ಇರೋರ್ಗಲ್ಲ ಅಂತ. ನಾನು KPSC ಪರೀಕ್ಷೆ ಬರೀಬೇಕು ಅಂತ ಉದ್ದೇಶ ಇದ್ರೂ ಕೂಡ ಪ್ರಯತ್ನ ಮಾಡಲಿಲ್ಲ. ಯಾಕೆಂದ್ರೆ ಬಹಳ ಸ್ಪಷ್ಟವಾಗಿ ಗೊತ್ತಿತ್ತು, ನಾವು ರಿಟರ್ನ್ ಟೆಸ್ಟ್ ಅನ್ನು ಪಾಸ್ ಮಾಡ್ಬೋದು, ಆದರೆ ಇಂಟರ್ವ್ಯೂಗೆ ಹೋದಾಗ ಸಹಜವಾಗಿ ಒಂದಷ್ಟು ಇನ್ಫ್ಲೂಯೆನ್ಸ್ ಬೇಕಾಗುತ್ತೆ ಅಂತ. ಆ ಇನ್ಫ್ಲೂಯೆನ್ಸ್ಗಳು ಇಲ್ಲದೇ ಇರೋ ಕಾರಣಕ್ಕಾಗಿ ಅದ್ರ ತಂಟೆಗೆ ಹೋಗ್ಲಿಲ್ಲ. ಮುಂದುವರೆದು ಇವತ್ತು ಕೂಡ ಅದೇ ಪರಿಸ್ಥಿತಿ ಇದೆ. ಬಹುಪಾಲು ಎಲ್ಲರೂ ಅಲ್ಲದೆ ಇದ್ರು ಕೂಡ ಬಹುಪಾಲು ನಮ್ಮ ಅಧಿಕಾರಿಗಳು ಇವತ್ತು KPSC ನಲ್ಲಿ ಏನು ಆಯ್ಕೆ ಆಗಿದ್ದಾರೆ ಅವ್ರನ್ನ ಕೇಳಿದಾಗ ಹೇಳ್ತಾರೆ, ನಮ್ಮ ಈ ಸಾಹೇಬರ ಕೃಪಾ ಕಟಾಕ್ಷ, ಯಾರೋ ಒಬ್ರು ದೊಡ್ಡ ಅಧಿಕಾರಿನೋ ಅಥವಾ ಯಾರೋ ಒಬ್ಬ ದೊಡ್ಡ ರಾಜಕಾರಣಿನೋ ಅವ್ರ ಇನ್ಫ್ಲೂಯೆನ್ಸ್ ಇಲ್ಲದೆ ಆಯ್ಕೆ ಆಗಿರೋರು ಬಹಳ ಕಡಿಮೆ. ಹಾಗಾಗಿ ಇಲ್ಲಿ ಸ್ಪಷ್ಟವಾಗಿ ಗೊತ್ತಿದೆ ಏನಾಗಬೇಕು ಅಂತೇಳಿ. ಸಚಿವರಲ್ಲಿ ಒಂದು ವಿನಂತಿ ಏನು ಹೇಳಿದ್ರೆ, ನಮ್ಮ ಕಣ್ಮುಂದೆ UPSC ಮಾದರಿ ಇರಬೇಕಾದ್ರೆ ಯಥಾವತ್ ಅದನ್ನ ಯಾಕೆ ನಾವು ಇಲ್ಲಿ ನಮ್ಮ ರಾಜ್ಯಕ್ಕೆ ಅನುಗುಣವಾಗಿ ಅದನ್ನ ಬದಲಾಯಿಸ್ಕೊಂಡು ನಾವು ಇಂಪ್ಲಿಮೆಂಟ್ ಮಾಡಬಾರ್ದು. UPSC ಇದೆ, ನಮ್ಮ ಹತ್ರ ಮಾಡಲ್ಲೇ ಇಲ್ಲ ಅಂದ್ರೆ ಪರವಾಗಿಲ್ಲ. ಇಷ್ಟು ವರ್ಷದಿಂದ UPSC ಪರೀಕ್ಷೆ ಆಗ್ತಾ ಇದೆ, ಯಾವತ್ತೂ ಏನು ತೊಂದರೆ ಆಗಿಲ್ಲ. ಅದರಲ್ಲೂ ವಿಶೇಷ ಕರ್ನಾಟಕದಲ್ಲಿ ಕನ್ನಡದ ಪ್ರಶ್ನೆ ಪತ್ರಿಕೆಗಳಲ್ಲಿ ಬೇಕಂತಾನೆ ಲೋಪದೋಷಗಳು ರಿಪೀಟೆಡ್ಲಿ ಆಗ್ತಾ ಇದೆ, ಕನ್ನಡದ ಪ್ರಶ್ನೆ ಪತ್ರಿಕೆ. ಹಾಗಾಗಿ ಈಗಾಗಲೇ ಸಲಹೆ ಬಂದಿದೆ, ಯಾವುದೇ ಪರೀಕ್ಷೆ ನಡೆದು ಕೂಡ ಮೊದಲು ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆ ತಯಾರಾಗಲಿ, ಅದನ್ನ ಟ್ರಾನ್ಸ್ಲೇಟ್ ಅನ್ನು ಇಂಗ್ಲಿಷಿಗೆ ಮಾಡಿ ಅಂತ. ಸೊ ಈ ರೀತಿ ಒಂದು ಸ್ಪಷ್ಟವಾದಂತ ತೀರ್ಮಾನ ದಯವಿಟ್ಟು ತಗೋಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತಾ, ಕರ್ನಾಟಕ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ಬೇಕಾದಂತ ನಮ್ಮ ಏನು ಅಧಿಕಾರಿಗಳನ್ನ ಕೊಡುವಂತ KPSC ಇದೆ, ಖಂಡಿತ ಇದಕ್ಕೆ ಆದ್ಯತೆ ಮೇರೆಗೆ ರಿಪೇರಿ ಆಗ್ಬೇಕು. ಇದು ಒಂದು ಸ್ಪಷ್ಟವಾದ ನಿಲುವನ್ನು ಸರ್ಕಾರ ತೆಗೆದುಕೋಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ ಸರ್.